ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಅಸ್ಥಿಗಳ ಶೋಧ ಕಾರ್ಯ ಮುಂದುವರೆದಿದೆ. ಸ್ಪಾಟ್ ನಂಬರ್ 11 ನಲ್ಲಿ ಸದ್ಯ ಮಣ್ಣನ್ನ ಅಗಿತಾ ಇದ್ದಾರೆ ಕಾರ್ಮಿಕರು 5 ಅಡಿ ಅಗದ್ರೂ ಕೂಡ ಯಾವುದೇ ಕುರುಹು ಸಿಕ್ಕಿಲ್ಲ. ಜೆಸಿಬಿ ಬಳಕೆ ಮಾಡದೆ ಕಾರ್ಮಿಕರಿಂದಾನೇ ಮಣ್ಣನ್ನ ಅಗೆಯುವಂತಹ ಕೆಲಸ ಆಗ್ತಾ ಇದೆ. ದೂರುದಾರ ಹೇಳಿದಂತೆ ಮಣ್ಣನ್ನ ಅಗಿತಾ ಇದ್ದಾರೆ ಕಾರ್ಮಿಕರು. ನಿನ್ನೆ 11 ಪಾಯಿಂಟ್ ನಂಬರ್ 11 ಗುರುತು ಮಾಡಿದಂತ 11ನೇ ಜಾಗ ಅಲ್ಲಿ ಮಣ್ಣನ್ನ ಅಗ್ದಿರ್ಲಿಲ್ಲ. ಅಲ್ಲಿಂದ 100 ಮೀಟರ್ ಎತ್ತರಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಅಸ್ಥಿ ಪಂಜರ ಸಿಕ್ತು ಅನ್ನುವಂತ ಮಾಹಿತಿ ಇದ್ದಿದ್ದು. ಇವತ್ತು ಅದೇ 11ನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಡೀಟೇಲ್ಸ್ ನ ಕಿರಣ್ ನೀಡ್ತಾ ಇದ್ರು. ಕಿರಣ್, ಸ್ಪಾಟ್ ನಂಬರ್ 11 ನಲ್ಲಿ ಕಾರ್ಯಾಚರಣೆ ನಡೀತಾ ಇರೋದು. ನಿನ್ನೆ ಇಲ್ಲಲ್ಲ ಅಂತ ಹೇಳಿ ಮೇಲ್ಗಡೆ ಕರ್ಕೊಂಡು ಹೋಗಿದ್ದ. ಇವತ್ತು ಅದೇ ಜಾಗದಲ್ಲಿ ಯಾಕೆ ಆಗ್ತಾ ಇದೆ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ವಿದ್ಯಾ, ಈಗಾಗಲೇ SIT ಅಧಿಕಾರಿಗಳು ದೂರುದಾರರನ್ನ ಕರ್ಕೊಂಡು ಬಂದು ಆತ ತೋರಿಸಿದಂತಹ ಏನು ಪ್ಲೇಸಸ್ ಇದಾವೆ, ಜಾಗ ಇದಾವೆ, ಅದನ್ನ ಸೆಕ್ಯೂರ್ ಮಾಡಿ ಅದನ್ನ ಕಾರ್ಡನ್ ಮಾಡಿ ಅದಕ್ಕೆ ಮಾರ್ಕಿಂಗ್ ಮಾಡಿರೋದು. ಈಗಾಗಲೇ 13 ಪ್ಲೇಸ್ಗಳನ್ನ ಆತ ತೋರಿಸಿದ್ದ. 11 ನಿನ್ನೆ ಆಗ್ಬೇಕಾಗಿದ್ದ ಪಾಯಿಂಟ್ ಅಲ್ಲಿ ನಿನ್ನೆ ಪರಿಶೋಧನೆ ಆಗ್ಬೇಕಾಗಿತ್ತು. ಆತರ ಅಲ್ಲಿ ಬಂದ ನಂತರ ದೂರುದಾರ ಹೇಳಿರೋದು ಇದು ಜಾಗ ಅಲ್ಲ, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ನಾನು ಇನ್ನೊಂದು ಜಾಗ ತೋರಿಸ್ತೇನೆ ಅಂತ ಹೇಳಿ SIT ಅಧಿಕಾರಿಗಳನ್ನ ಈ ಪಾಯಿಂಟ್ ನಂಬರ್ 11 ಇಂದ ಒಂದು 100 ಮೀಟರ್ ಮೇಲೆ, ಅಂದ್ರೆ ಈ ಹಿಲ್ಲಿ ಏರಿಯಾ ತರ ಇದೆ, ಅಂದ್ರೆ ಗುಡ್ಡದ ಪ್ರದೇಶ, ಈ ಕಾಡಿನ ಮಧ್ಯಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಮರದ ಕೆಳಗೆ ಒಂದು ಅಸ್ಥಿಪಂಜರ ಸಿಕ್ಕಿದೆ ಅನ್ನೋ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಅದನ್ನ ಸೆಕ್ಯೂರ್ ಮಾಡ್ಕೊಂಡು ಅದನ್ನ FSL ಟೀಮ್ ಅವರು ಅದನ್ನ ತಗೊಂಡು ಹೋಗಾಗಿದೆ. ಆದ್ರೆ 11 ಹಾಗೆ ಉಳ್ಕೊಂಡಿತ್ತು, ಅಲ್ಲಿ ಏನು ಈ ಪರಿಶೋಧನೆ ಆಗಿರ್ಲಿಲ್ಲ. ಆದ್ರೆ ಇವತ್ತು ಮುಂಜಾನೆ ಅಧಿಕಾರಿಗಳು SIT ಅಧಿಕಾರಿಗಳು ದೂರುದಾರನ ಕರ್ಕೊಂಡು ಬಂದು ಆತನ ಎದುರಲ್ಲೇ ಮತ್ತೆ AC ಅವರ ಎದುರಲ್ಲೇ ಈ ಒಂದು ಪರಿಶೋಧನೆ ನಡೆಸಲಾಗಿದೆ. 5.5 ಫೀಟ್ ಅಷ್ಟು ಮಣ್ಣನ್ನು ಅಗೆಯಲಾಗಿದೆ. ಯಾವುದೇ ಕಳೆ ಬಾರದ ಯಾವುದೇ ಕುರು ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಮಣ್ಣನ್ನು ಮುಚ್ಚಿ ಈ ಒಂದು ಪರಿಶೋಧನೆ ಕಾರ್ಯ ಈಗ ಅಂತ್ಯವಾಗಿದೆ. ಈಗಾಗಲೇ ಊಟಕ್ಕೆ ತೆರಳಿದ್ದಾರೆ ವಿದ್ಯಾ. ಮಧ್ಯಾಹ್ನ ನಂತರ, ಊಟದ ನಂತರ ಬಂದ್ಕೊಂಡು ಈ ಪಾಯಿಂಟ್ ನಂಬರ್ 12 ಅಲ್ಲಿ ಈ ಒಂದು ಪರಿಶೋಧನೆ ಮತ್ತೆ ಮುಂದುವರಿಯಲಿದೆ ವಿದ್ಯಾ. ಕಿರಣ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ಲೇ ನಾವು ವಕೀಲ ಮಂಜುನಾಥ್ ಅವರು ಕೊಟ್ಟಂತಹ ಮಾಹಿತಿಯನ್ನ ಗಮನಿಸ್ತಾ ಇದ್ವಿ. ಯಾವ ರೀತಿ ಗೊಂದಲ ಸೃಷ್ಟಿಯಾಗಿದೆ ಅಂತ ಹೇಳಿ. ಈಗ ಜನರಲ್ಲೂ ಕೂಡ ಗೊಂದಲ, ಸತ್ಯ ಹೌದೋ ಅಲ್ವೋ ಅಂತ ಗೊತ್ತಿಲ್ಲ. ವಕೀಲ ಮಂಜುನಾಥ್ ಅವರಿಗೆ ಮಾಹಿತಿ ಎಲ್ಲಿಂದ ಬಂತು ಅನ್ನೋದು ಗೊತ್ತಿಲ್ಲ, ಅದು ಸತ್ಯಾನ ಸುಳ್ಳು ಅನ್ನೋದು ಗೊತ್ತಿಲ್ಲ. ಯಾವ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ, ಜನ ಏನು ಮಾತನಾಡ್ತಿದ್ದಾರೆ ಅಂತ ಹೇಳಿ. ವಿದ್ಯಾ, ನಿನ್ನೆ ಸಂಜೆ ಯಾವಾಗ SIT ಅಧಿಕಾರಿಗಳು ಮೇಲಿಂದ ಗುಡ್ಡದ ಮೇಲಿಂದ ಕೆಳಗೆ ಇಳ್ಕೊಂಡು ಬಂದ್ರು, ಅವ್ರ ಹತ್ರ ಇದ್ದಿದ್ದು 2 ಬಾಸ್ಕೆಟ್ ಮತ್ತೆ ಒಂದು ಪೈಪ್, ಒಂದು 5 ಫೀಟ್ ಇದ್ದು 5 ಪೈಪ್ಗಳನ್ನ ಇಟ್ಕೊಂಡು ಬಂದಿದ್ರು. ಅದಕ್ಕಿಂತ ಮೊದಲು ಉಪ್ಪಿನ ಮೂಟೆಗಳನ್ನ ಒಂದು 5-6 ಮೂಟೆಗಳನ್ನ ಕೊಂಡು ಹೋಗಿದ್ರು. ಅದ ನಂತರ ಅದರೊಟ್ಟಿಗೆ ಅವ್ರು ಬರಬೇಕಾದ್ರೆ ಏನು ಹ್ಯೂಮನ್ ರಿಮೇನ್ಸ್ ಇದೆ, ಅಂದ್ರೆ ಈ ಮೂಳೆಗಳಿದಾವೆ, ಆ ಮೂಳೆಗಳನ್ನ ತಗೊಂಡ್ ಬರ್ಬೇಕಾದ್ರೆ ಉಪ್ಪಲ್ಲಿ ಇಟ್ಕೊಂಡು ತಗೊಂಡ್ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಆ ಬಾಸ್ಕೆಟ್ ಗಳನ್ನ ತಗೊಂಡು ಹೋಗಿರುವಂತ. ಹಾಗೆ ಒಂದು ಪೈಪಿನ 5.5 ಇಂಚಿನಷ್ಟು ಉದ್ದದ ಒಂದು ಪೈಪ್, ಅದಕ್ಕಂದ್ರೆ ಈ ಸ್ಪೈನಲ್ ಕಾರ್ಡ್ ಅನ್ನು ಅದರಲ್ಲಿ ಇಟ್ಕೊಂಡು ಬರುವಂತದ್ದು, ಯಾವುದೇ ಅದಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋದು. ಈ ಹಿನ್ನೆಲೆಯಲ್ಲಿ ತಗೊಂಡು ಬಂದಿರುವಂತದ್ದು. ಒಂದು ವೇಳೆ 1ಕ್ಕಿಂತ ಜಾಸ್ತಿ ಕಳೆಬರಹ ಸಿಕ್ಕಿದ್ರೆ ಅಥವಾ ಅಸ್ಥಿಪಂಜರಗಳು ಸಿಕ್ಕಿದ್ರೆ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಆದ್ರೆ ಆ ತರದ ಯಾವುದೇ ಇದು ಕಾಣಲಿಲ್ಲ. ಯಾಕಂದ್ರೆ ಒಂದು ತಲೆಬುರುಡೆ ಒಂದು ಬಾಕ್ಸ್ ಅಲ್ಲಿ ಒಂದು ಮಾತ್ರ ಇಡ್ಲಿಕ್ಕೆ ಆಗ್ಬಹುದು, 3 ಅಂತೂ ಇಡ್ಲಿಕ್ಕೆ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಗೊಂದಲ ಅಂತೂ ಕ್ರಿಯೇಟ್ ಆಗಿದೆ. ಆ ಗೊಂದಲ ಇಲ್ಲಿ ಮಾತ್ರ ಜನರಲ್ಲೂ ಕೂಡ ಆ ಗೊಂದಲ ಸೃಷ್ಟಿ ಆಗ್ತಾ ಇರುವಂತದ್ದು. ಇದಕ್ಕೆ SIT ಹಿರಿಯ ಅಧಿಕಾರಿಗಳೇ ಅದಕ್ಕೆ ಉತ್ತರ ನೀಡಬೇಕು ಅಥವಾ ಏನಾದರೂ ಹೇಳಿಕೆ ಆದ್ರೂ ಕೊಡಬೇಕು ವಿದ್ಯಾ. ಥ್ಯಾಂಕ್ ಯು ಕಿರಣ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.